ಎಲ್ಲರಿಗೂ ಸ್ವಾಗತ. ನಾನು ಡಾಕ್ಟರ್ SP ನಾಗನಗೌಡ್, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ದಾವಣಗೆರೆ. ನಾನು ಇವತ್ತಿನ ಸೆಷನ್ನಲ್ಲಿ ದಾವಣಗೆರೆ ವಿಶ್ವವಿದ್ಯಾಲಯದ BA ಪ್ರಥಮ ವರ್ಷದ ಫಸ್ಟ್ ಸೆಮ್ಮಿನ ಅರ್ಥಶಾಸ್ತ್ರದ ಮೈಕ್ರೋ ಎಕನಾಮಿಕ್ ಥಿಯರಿ ಪೇಪರ್ನ ಮೊದಲನೇ ಚಾಪ್ಟರ್ನ ಮತ್ತೊಂದು ಪದವನ್ನು ಇವತ್ತು ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಪರಿಕಲ್ಪನೆ ಹೆಸರು ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್, ಉತ್ಪಾದನಾ ಸಾಧ್ಯತಾ ರೇಖೆ. ಸಾಮಾನ್ಯವಾಗಿ 2 ಮಾರ್ಕ್ಸಿನ ಪ್ರಶ್ನೆ ಇರುತ್ತೆ. ಎ ಸೆಕ್ಷನ್ನಲ್ಲಿ ಇದನ್ನು ಕೇಳ್ತಾನೆ, ಉತ್ಪಾದನಾ ಸಾಧ್ಯತಾ ರೇಖೆ ಎಂದರೇನು ಕೇಳ್ತಾನೆ ಮಕ್ಕಳೇ. 5 ಮಾರ್ಕ್ಸಿಗೆ ಕೇಳ್ತಾನೆ, ಉತ್ಪಾದನಾ ಸಾಧ್ಯತಾ ರೇಖೆಯನ್ನು ವಿವರಿಸಿರಿ ಅಂತ. ಇದನ್ನು 10 ಮಾರ್ಕ್ಸಿಗೂ ಕೇಳೋ ಸಾಧ್ಯತೆ ಇದೆ. ಉತ್ಪಾದನಾ ಸಾಧ್ಯತಾ ರೇಖೆ ಎಂದರೇನು ಮತ್ತು ಅದರ ಪ್ರಯೋಜನಗಳನ್ನು ವಿವರಿಸಿರಿ ಅಥವಾ ಮಹತ್ವವನ್ನು ವಿವರಿಸಿರಿ ಅಂತ ಕೇಳ್ತಾನೆ. ಈ ಪದ ಕಲ್ಪನೆಗೆ ಈ ಪದಕ್ಕೆ ಬರ. ಉತ್ಪಾದನಾ ಸಾಧ್ಯತಾ ರೇಖೆ, ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್, ಇದನ್ನು ಸಂಕ್ಷಿಪ್ತವಾಗಿ PPC ಅಂತ ಕರಿತೀವಿ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಬಯಕೆಗಳು ಅಮಿತವಾಗಿವೆ, ಆದರೆ ಸಂಪನ್ಮೂಲಗಳು ಮಿತವಾಗಿವೆ. ಮಿತವಾಗಿರುವ ಸಂಪನ್ಮೂಲಗಳನ್ನು ದಕ್ಷ ರೀತಿಯಲ್ಲಿ ಬಳಸಿಕೊಳ್ಳುವುದು ಅಗತ್ಯ. ಅಂದರೆ ಸಂಪನ್ಮೂಲಗಳು ಅಪವ್ಯಯವಾಗದಂತೆ ಆದರ್ಶ ರೀತಿಯಲ್ಲಿ ಬಳಸಿಕೊಳ್ಳುವುದು ಅವಶ್ಯಕ. ನಮ್ಮ ಬಯಕೆಗಳನ್ನು ಈಡೇರಿಸಿಕೊಳ್ಳಲು ಎಲ್ಲ ಸರಕುಗಳನ್ನು ಉತ್ಪಾದಿಸಲು ಸಾಧ್ಯವಿಲ್ಲ. ಅಗತ್ಯವಾದ ವಸ್ತುಗಳನ್ನು ಉತ್ಪಾದಿಸಿಕೊಳ್ಳಬಹುದು. ಸಂಪನ್ಮೂಲಗಳನ್ನು ಉಪಯೋಗಿಸಿದಂತೆ ಒಂದು ಸರಕನ್ನು ಹೆಚ್ಚು ಉತ್ಪಾದಿಸಲು ಹೊರಟರೆ ಮತ್ತೊಂದು ಸರಕಿನ ಪ್ರಮಾಣವನ್ನು ಕಡಿಮೆ ಮಾಡಬೇಕಾಗ್ತದೆ. ಆದ ಕಾರಣ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವಾಗ ಆಯ್ಕೆಯ ಸಮಸ್ಯೆ ಕೊರತೆಯಿಂದ ಉದ್ಭವವಾಗುತ್ತದೆ. ಕಳೆದ ಪೀರಿಯಡ್ನಲ್ಲಿ ಇದನ್ನು ನೋಡಿದ್ದೀವಿ. ಮತ್ತು ನಮಗೆ ಮೂಲ ಆರ್ಥಿಕ ಸಮಸ್ಯೆಗಳು ಅಂತ ಹಿಂದೆ ನೋಡಿದ್ದೀವಿ. ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾವ ಉತ್ಪಾದನಾ ತಂತ್ರ ಅನುಸರಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು, ಇವು ಮೂಲಭೂತ ಆರ್ಥಿಕ ಸಮಸ್ಯೆಗಳು. ಈ ಮೂಲಭೂತ ಆರ್ಥಿಕ ಸಮಸ್ಯೆಗಳಿಗೆ ಮಾರ್ಗಸೂಚಿಯೇ ಉತ್ಪಾದನಾ ಸಾಧ್ಯತಾ ರೇಖೆ. ಹಾಗಾದರೆ ಉತ್ಪಾದನಾ ಸಾಧ್ಯತಾ ರೇಖೆ ಏನು ಮತ್ತು ಯಾರಿಂದ ಪ್ರತಿಪಾದಿಸಲ್ಪಟ್ಟು ಅಂತ ನೋಡೋಣ. ಉತ್ಪಾದನಾ ಸಾಧ್ಯತಾ ರೇಖೆಯನ್ನು ಅಮೆರಿಕಾದ ಖ್ಯಾತ ಆರ್ಥಿಕ ತಜ್ಞ ಪ್ರೊಫೆಸರ್ ಪಾಲ್ ಸ್ಯಾಮ್ಯುಯಲ್ಸನ್ ಪ್ರತಿಪಾದಿಸಿದರು. 1948ರಲ್ಲಿ ಬರೆದಂಥ ರೀಡಿಂಗ್ಸ್ ಇನ್ ಎಕಾನಮಿಕ್ಸ್ನಲ್ಲಿ ಈ ಪರಿಕಲ್ಪನೆಯ ಬಳಕೆಯನ್ನು ಸೂಚಿಸಿದರು. ಹಾಗಾದರೆ ಉತ್ಪಾದನಾ ಸಾಧ್ಯತಾ ರೇಖೆ, ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಎಂದರೇನು? ಪ್ರತಿಯೊಂದು ದೇಶಕ್ಕೆ ತನ್ನದೇ ಆದ ಸಾಮರ್ಥ್ಯ ಮತ್ತು ಸಾಧ್ಯತೆ ಇರುತ್ತದೆ. ಪ್ರತಿಯೊಂದು ದೇಶಕ್ಕೆ ಉತ್ಪಾದನೆಯ ವಿಷಯದಲ್ಲಿ ಸಾಮರ್ಥ್ಯವೂ ಇರುತ್ತದೆ, ಸಾಧ್ಯತೆಯೂ ಇರುತ್ತದೆ. ಸಾಮರ್ಥ್ಯ ಏನು ಅಂತ ಹೇಳೋಣ. ಮಿತವಾಗಿರುವ ಸಂಪನ್ಮೂಲಗಳನ್ನು ನಮಗೆ ಅಗತ್ಯವಿರುವ ಎಲ್ಲ ಸರಕುಗಳನ್ನು ಉತ್ಪಾದಿಸಲು ಸಾಧ್ಯವಾಗದೇ ಇರಬಹುದು. ಯಾಕೆ? ಮಿತವಾಗಿದೆ. ಎಲ್ಲ ಸರಕುಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಲಭ್ಯವಿರುವ ಸಂಪನ್ಮೂಲಗಳನ್ನು ವಿವಿಧ ವಸ್ತುಗಳ ಉತ್ಪಾದನೆಗೆ ಜಾಣ್ಮೆಯಿಂದ, ವಿವೇಚನೆಯಿಂದ ಉಪಯೋಗಿಸಿಕೊಳ್ಳಬೇಕಾಗುತ್ತದೆ. ಇದನ್ನೇ ಸಾಮರ್ಥ್ಯ ಜಾಣ್ಮೆಯಿಂದ ಉಪಯೋಗಿಸ್ಕೊಳ್ಬೇಕಾಗ್ತದೆ. ತುಂಬ ಅಗತ್ಯವಾದದ್ದು
ಅನ್ನ. ಅಕ್ಷರ, ಆಸರೆ. ಮೊದಲು ಜನತೆಗೆ ಅನ್ನ, ಅಕ್ಷರ, ಆಸರೆ ಅಂತ ಮೂಲಭೂತ ವಸ್ತುಗಳನ್ನು ಉತ್ಪಾದಿಸಲಿಕ್ಕೆ ಸಂಪನ್ಮೂಲಗಳನ್ನು ಬಳಸಬೇಕು. ಎಷ್ಟಿದ್ದಾವೆ? ಮಿತಿಯಲ್ಲಿದ್ದಾವೆ. ಈ ಜ್ಞಾನ ಇರಬೇಕು. ಇದು ಸಾಮರ್ಥ್ಯವನ್ನು ಸೂಚಿಸುತ್ತದೆ. ಇನ್ನು ಸಾಧ್ಯತೆ ಅಂದರೆ ಏನು? ಸಾಧ್ಯತೆ ಒಂದು ವಸ್ತುವನ್ನು ಉತ್ಪಾದಿಸುವುದೆಂದರೆ ಮತ್ತೊಂದು ವಸ್ತುವಿನ ಉತ್ಪಾದನೆಯನ್ನು ಕಡಿಮೆ ಮಾಡಬೇಕು. ಈಗ ಒಂದು ವಸ್ತುವನ್ನು ಉತ್ಪಾದನೆ ಮಾಡಲಿಕ್ಕೆ ಹೊರಟ್ವಿ ಅಂದರೆ, ನಮ್ಮ ದೇಶಕ್ಕೆ ಬೇಕಾದ ಅತ್ಯಗತ್ಯವಾಗಿ ಬೇಕಾದಂಥ ಗೋಧಿಯನ್ನು ಉತ್ಪಾದನೆ ಮಾಡಲಿಕ್ಕೆ ಹೊರಟ್ರೆ ನಮ್ಮ ರಕ್ಷಣೆಗೆ ಬೇಕಾದಂಥ ಬಂದೂಕುಗಳನ್ನು ಉತ್ಪಾದನೆಯನ್ನು ಕಡಿಮೆ ಮಾಡಬೇಕು ಅಥವಾ ನಿಲ್ಲಿಸಬೇಕು, ಉತ್ಪಾದನೆಯನ್ನೇ ನಿಲ್ಲಿಸಬೇಕು. ಹೀಗೆ ಒಂದು ವಸ್ತುವಿನ ಉತ್ಪಾದನೆಯನ್ನು ತಗ್ಗಿಸಿದಾಗ ಮಾತ್ರ ಇನ್ನೊಂದು ವಸ್ತುವಿನ ಉತ್ಪಾದನೆಯನ್ನು ಹೆಚ್ಚಿಸಲು ಸಾಧ್ಯವಾಗುತ್ತದೆ ಎಂದು ಹೇಳುವುದೇ ಸಾಧ್ಯತೆ. ಹಾಗಾದರೆ ದೇಶದ ಉತ್ಪಾದನೆಯ ಸಾಮರ್ಥ್ಯ ಮತ್ತು ಸಾಧ್ಯತೆಯನ್ನು ವಿವರಿಸುವ ರೇಖೆಯೇ ಉತ್ಪಾದನಾ ಸಾಧ್ಯತಾ ರೇಖೆ. ಉತ್ಪಾದನಾ ಸಾಧ್ಯತಾ ರೇಖೆ ಸಾಮರ್ಥ್ಯ ಮತ್ತು ಸಾಧ್ಯತೆಯನ್ನು ವಿವರಿಸುವ ರೇಖೆ. ಪ್ರೊಫೆಸರ್ ಸ್ಯಾಮ್ಯುಯಲ್ಸನ್ನರ ಪ್ರಕಾರ ಮಿತವಾದ ಸಂಪನ್ಮೂಲಗಳ ಸಹಾಯದಿಂದ ಉತ್ಪಾದಿಸಲು ಸಾಧ್ಯವಿರುವ ವಿವಿಧ ಸರಕುಗಳ ಪರ್ಯಾಯ ಉತ್ಪಾದನಾ ಸಾಧ್ಯತೆಗಳನ್ನು ತೋರಿಸುವ ರೇಖೆಗೆ ಉತ್ಪಾದನಾ ಸಾಧ್ಯತಾ ರೇಖೆ ಎಂದು ಕರೆಯುತ್ತೇವೆ. ಮತ್ತೆ ಹೇಳ್ತೀನಿ ಮಕ್ಕಳೇ, ಮಿತವಾದ ಸಂಪನ್ಮೂಲಗಳ ಸಹಾಯದಿಂದ. ಹೌದು, ಇರುವಷ್ಟರಲ್ಲೇ ಇರುವ ಸಂಪನ್ಮೂಲಗಳನ್ನು ತೆಗೆದುಕೊಂಡು ಉತ್ಪಾದಿಸಲು ಸಾಧ್ಯವಿರುವ ವಿವಿಧ ಸರಕುಗಳು, ಏನೇನು ಅದು ಬೇಕು ಇದು ಬೇಕು, ಪರ್ಯಾಯ ಉತ್ಪಾದನಾ ಸಾಧ್ಯತೆಗಳನ್ನು ತೋರಿಸುವ. ಇಲ್ಲಿರದೆ ಉತ್ಪಾದನಾ ಸಾಧ್ಯತಾ ರೇಖೆ ಇರದೆ ಸಾಧ್ಯತೆಗಳನ್ನು ತೋರಿಸುವುದರಲ್ಲಿ ಏನು ಉತ್ಪಾದನೆ ಮಾಡ್ಬೋದು. ಇವತ್ತು ಅತ್ಯಂತ ಆದ್ಯತೆ ಮೇರೆಗೆ ಇವತ್ತು ಬೇಕಾಗಿರೋದು ಮೊದಲು ಅನ್ನವನ್ನು ಸಾಧ್ಯತೆಯನ್ನು ತೋರಿಸಬೇಕು. ನಂತರ ಸುಖದಾಯಕ ಐಷಾರಾಮಿ ವಸ್ತುಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಹೊರಡ್ಬೋದು. ಈ ಸಾಧ್ಯತೆಯನ್ನು ತೋರಿಸುವ ರೇಖೆ ಉತ್ಪಾದನಾ ಸಾಧ್ಯತಾ ರೇಖೆ. ಈ ಉತ್ಪಾದನಾ ಸಾಧ್ಯತಾ ರೇಖೆಯನ್ನು ಪ್ರೊಫೆಸರ್ ಸ್ಯಾಮ್ಯುಯಲ್ಸನ್ ಅವರು ಕೆಲವು ಕಲ್ಪನೆಗಳ ಆಧಾರದ ಮೇಲೆ ರಚಿಸಿದರು. ಆ ಕಲ್ಪನೆಗಳು ಯಾವುವು ಅಂತ ನೋಡ್ತಾರೆ. ಕಲ್ಪನೆಗಳು ಏನು? ಕಲ್ಪನೆಗಳು ಯಾಕೆ ಕಲ್ಪನೆಗಳು ಅಂತ ನೋಡ್ತಾರೆ. ಅರ್ಥಶಾಸ್ತ್ರದ ನಿಯಮಗಳನ್ನು ವಿವರಿಸುವಾಗ ನಾವು ಹಿಂದೆ ಸಿಟ್ರಸ್ ಪ್ಯಾರಿಬಸ್ ಅನ್ನುವಂಥ ಶಬ್ದವನ್ನು, ಲ್ಯಾಟಿನ್ ಪದವನ್ನು ಬಳಸ್ತಾ ಇದ್ವಿ. ಇದ್ದ ಸ್ಥಿತಿಗತಿಗಳು ಇದ್ದ ಹಾಗೆ ಮುಂದುವರೆದರೆ, ಈಗೇನಿದೆ ಈ ಸ್ಥಿತಿನೇ ಇದ್ದರೆ, ಏನೂ ಬದಲಾವಣೆ ಆಗದೇ ಇದ್ದರೆ ನನ್ನ ಪಾಠ ಮುಂದುವರಿಯುತ್ತದೆ. ನಿಜ. ತಕ್ಷಣ ಕರೆಂಟ್ ಹೋಯ್ತು ಅಂದರೆ ಪಾಠ ಅಲ್ಲಿ ನಿಲ್ತದೆ. ಅಂದರೆ ಏನೂ ಸ್ಥಿತಿಯಲ್ಲಿ ಬದಲಾವಣೆ ಆಗದಿದ್ದರೆ ಆಗ ನನ್ನ ಪಾಠ ಮುಂದುವರಿಯುತ್ತದೆ. ಇಂತಹ ಕಲ್ಪನೆಯನ್ನು, ಸಾಂದರ್ಭಿಕ ಷರತ್ತನ್ನು ಹೆಣೆದುಕೊಂಡು ಅರ್ಥಶಾಸ್ತ್ರಜ್ಞರು ಸಿದ್ಧಾಂತಗಳನ್ನು ಪ್ರತಿಪಾದಿಸಿದರು. ಸಹಜ. ಯಾಕೆ? ನಮ್ಮೆಲ್ಲ ಸಿದ್ಧಾಂತಗಳು ನಮಗೆ ಪ್ರಯೋಗಾಲಯವೇ ಮಾರುಕಟ್ಟೆ. ವ್ಯಕ್ತಿಯ ನಡವಳಿಕೆ ಮತ್ತೆ ಅಲ್ಲಿ ಯಾವುದೂ ಬದಲಾವಣೆ ಆಗದಿದ್ದರೆ ಈಗ ನಾನು ಹೇಳುವ ಸಿದ್ಧಾಂತ ಸರಿ ಎಂದು ಸಾಬೀತಾಗುತ್ತದೆ. ಈ ಕಾರಣಕ್ಕಾಗಿ ಕೆಲವೊಂದು ಕಲ್ಪನೆಗಳನ್ನು ಮಾಡಿಕೊಳ್ತೀವಿ. ಆ ಕಲ್ಪನೆಗಳನ್ನು ಉತ್ಪಾದನಾ ಸಾಧ್ಯತಾ ರೇಖೆ 4 ಪ್ರಮುಖ ಕಲ್ಪನೆಗಳನ್ನು ಮಾಡ್ತೀವಿ. ಒಂದು, 2 ವಸ್ತುಗಳ ಸಾಧ್ಯತೆಗಳನ್ನು ಹೇಳಿ, 2 ವಸ್ತುಗಳನ್ನು ಉತ್ಪಾದಿಸುವುದು. ಕೇವಲ 2 ಪ್ರಕಾರ, ಯಾವುದಾದ್ರೂ 2 ವಸ್ತುಗಳನ್ನು ಉತ್ಪಾದಿಸುವ ಸಾಧ್ಯತೆಯನ್ನು ಕಲ್ಪಿಸಿಕೊಳ್ತು. ಅದಕ್ಕೆ ಒಂದು ಕಲ್ಪನೆ ಎಂದೆ. ಒಂದು ಗೋಧಿ, ಮತ್ತೊಂದು ಬಂದೂಕುಗಳು. ಇನ್ನು 2ನೇ ಕಲ್ಪನೆ, ಸಂಪನ್ಮೂಲಗಳು ಮಿತವಾಗಿವೆ. ಹೌದು, ಒಮ್ಮಿಂದೊಮ್ಮೆಲೆ ಸಂಪನ್ಮೂಲಗಳು ಹೆಚ್ಚಾಗಿದ್ದರೆ ನಮ್ಮ ಉತ್ಪಾದನಾ ಸಾಧ್ಯತೆ ಬೇರೆ ಆಗಿಬಿಡ್ತದೆ, ಆದ್ಯತೆಯೇ ಬೇರೆ ಆಗಿಬಿಡ್ತದೆ. ಅದಕ್ಕೆ ಮಿತವಾಗಿದೆ ಅಂತ ಕಲ್ಪಿಸಿಕೊಂಡು ಈ ಪದವನ್ನು ರಚಿಸಿದರು, ಪ್ರತಿಪಾದಿಸಿದರು. ಇನ್ನು 3ನೇದು, ಸಂಪನ್ಮೂಲಗಳನ್ನು
ಪರ್ಯಾಯ ಬಳಕೆಯಲ್ಲಿ ಉಪಯೋಗಿಸುವ ಸಾಧ್ಯತೆ ಇರುತ್ತದೆ. ಅದನ್ನು ಇದಕ್ಕೆ ಉಪಯೋಗಿಸ್ಬೇಕಂತೇನಿಲ್ಲ, ವಿವಿಧ ಉಪಯೋಗಗಳಿಗೆ ಬಳಸಬಹುದು. ಇದನ್ನು ಪ್ರೊಫೆಸರ್ ರಾಬಿನ್ಸ್ ಅವರು ನಮಗೆ ಹೇಳಿದ್ದಾರೆ ತಮ್ಮ ವ್ಯಾಖ್ಯೆಯಲ್ಲಿ. ಇನ್ನು ಮತ್ತೊಂದು ಕಲ್ಪನೆ ತಂತ್ರಜ್ಞಾನ ಸ್ಥಿರವಾಗಿ. ತಂತ್ರಜ್ಞಾನ ಸ್ಥಿರವಾಗಿ, ತಂತ್ರಜ್ಞಾನದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ, ಇದ್ದ ಸ್ಥಿತಿಯನ್ನೇ ಈಗಿರುವ ತಂತ್ರಜ್ಞಾನವನ್ನು ಒಪ್ಪಿಕೊಂಡು ಈ ಪದವನ್ನು ರಚಿಸಿದ್ದೇವೆ. ಇನ್ನು ಮತ್ತೊಂದು ಬಹುಮುಖ್ಯವಾದದ್ದು ಅಂತಂದರೆ ಆರ್ಥಿಕತೆಯಲ್ಲಿ ಪೂರ್ಣೋದ್ಯೋಗ ನೆಲೆಸಿದೆ. ಯಾಕೆ ಹಂಗೆ ಕರೆದ್ರು ಅಂದರೆ ಸಂಪನ್ಮೂಲಗಳು ಪೂರ್ಣವಾಗಿ ಬಳಕೆಯಲ್ಲಿವೆ ಎನ್ನುವುದನ್ನು ಈ ಮೂಲಕ ಕಲ್ಪಿಸಿಕೊಂಡು ಉತ್ಪಾದನೆಯ ಸಾಧ್ಯತೆಗಳನ್ನು ವಿವರಿಸಿದರು. ಇನ್ನು ಉತ್ಪಾದನಾ ಸಾಧ್ಯತಾ ರೇಖೆಯನ್ನು ಹೇಗೆ ರಚಿಸಿದ್ರು ಅಂತ ನೋಡೋಣ. ಉತ್ಪಾದನಾ ಸಾಧ್ಯತಾ ರೇಖೆ ಎನ್ನುವುದು ಒಂದು ರೇಖೆ. ಆ ಉತ್ಪಾದನಾ ಸಾಧ್ಯತಾ ರೇಖೆಯನ್ನು ಉತ್ಪಾದನಾ ಸಾಧ್ಯತಾ ಪಟ್ಟಿಯ ಆಧಾರದ ಮೇಲೆ ರಚಿಸಿದರು. ಹಾಗಾದರೆ ಉತ್ಪಾದನಾ ಸಾಧ್ಯತಾ ಪಟ್ಟಿ ಎಂದರೇನು? ಉತ್ಪಾದನಾ ಸಾಧ್ಯತಾ ಪಟ್ಟಿ, ಉತ್ಪಾದನಾ ಸಾಧ್ಯತಾ ಪಟ್ಟಿ, ಪಟ್ಟಿ ಪ್ರೊಡಕ್ಷನ್ ಪಾಸಿಬಿಲಿಟಿ ಶೆಡ್ಯೂಲ್, ಶೆಡ್ಯೂಲ್ ಪ್ರೊಡಕ್ಷನ್ ಪಾಸಿಬಿಲಿಟಿ ಶೆಡ್ಯೂಲ್ ಅಂತ ಕರೆದ್ರು. ಏನಿದು ಉತ್ಪಾದನಾ? ಅವ್ರು ಹೇಳಿದ್ದು ಉತ್ಪಾದನಾ ಸಾಧ್ಯತಾ ರೇಖೆ. ಆ ರೇಖೆಯನ್ನು ಈ ಪಟ್ಟಿಯ ಆಧಾರದ ಮೇಲೆ ರಚಿಸಿದ್ರು. ಏನಿದು ಪಟ್ಟಿ? ಉತ್ಪಾದನಾ ಸಾಧ್ಯತಾ ಪಟ್ಟಿ ಎನ್ನುವುದು ಒಂದು ಕಾಲ್ಪನಿಕ ಚಿತ್ರಣ. ನಾವು ಕಲ್ಪಿಸಿಕೊಂಡು ಹೀಗಿದೆ, ಹೀಗಿರಬಹುದು ಅಂತ ಕಲ್ಪಿಸಿಕೊಂಡು ಬರೆದಂಥ ಒಂದು ಪಟ್ಟಿ ಅದು. ಇದು ಅಂಕಿ ಸಂಖ್ಯೆಯ ಪಟ್ಟಿ. ಅಂಕಿ ಸಂಖ್ಯೆಗಳನ್ನು ತೆಗೆದುಕೊಂಡು ಹೀಗಿದೆ ಅಂತ ಕಲ್ಪಿಸಿಕೊಂಡು ಒಂದು ಪಟ್ಟಿಯನ್ನು ಹಾಕಿದ್ರು. ಹಾಗಾಗಿ ಈಗ ಆ ಪಟ್ಟಿಯನ್ನು ನಾನು ಕಲ್ಪಿಸಿಕೊಂಡು ಹಾಕ್ತೀನಿ. ಹೇಗೆ ಕಲ್ಪಿಸಿಕೊಂಡು ಹಾಕ್ತೀನಿ? ಇದು ಸಂಯೋಗ ಸಾಧ್ಯತೆಗಳು. ಸಾಧ್ಯತೆಗಳು ಏನೇನು ಸಾಧ್ಯತೆಗಳಿವೆ ಅದನ್ನು, ವಸ್ತುಗಳನ್ನು ಏನು ಉತ್ಪಾದನೆ ಮಾಡಬೇಕು ಅದನ್ನು ನೋಡ್ಬೋದು. ವಸ್ತುಗಳನ್ನು ಏನು ಉತ್ಪಾದನೆ ಮಾಡಬೇಕು? ಮೊದಲನೇ ಸಾಧ್ಯತೆ ನಮಗೆ ಬೇಕಾಗಿರೋದು ಅಗತ್ಯವಾಗಿರೋದು ಗೋಧಿ. ಗೋಧಿ ಗೋಧಿಯನ್ನು 1000 ಟನ್ಗಳಲ್ಲಿ, 1000 ಟನ್. ಇನ್ನೇನು ಹೇಳ್ಬೇಡ, ಅಲ್ಲಿ ಬರೀ ಅಂಕಿ ಸಂಖ್ಯೆ ಬರೆದ್ಬಿಡೋಣ, ನಾನು ಸಿಂಗಲ್ ಡಿಜಿಟ್ನಲ್ಲಿ ಬರೆಯೋಣ. ನೆಕ್ಸ್ಟ್ ಬೇಕಾಗಿರೋದು ಗೋಧಿಯ ನಂತರ ಮತ್ತೊಂದು ಕಲ್ಪನೆ ಮಾಡ್ಕೊಳ್ಳೋಣ, ಮತ್ತೇನು ಬೇಕು ಅಂತ. ಬಂದೂಕುಗಳು ಬೇಕು. ಯಾಕೆ? ರಕ್ಷಣೆ ಅತ್ಯಗತ್ಯ. ಹಾಗಾದರೆ ಬಂದೂಕುಗಳ 1000 ಟನ್, ಅದು 1000 ಲೆಕ್ಕ. ಈಗ ಒಂದೊಂದೇ ಸಾಧ್ಯತೆಯನ್ನ ಕಲ್ಪನೆ ಮಾಡಿಕೊಳ್ತಾ ಹೋಗೋಣ. ಮೊದಲನೇ ಸಾಧ್ಯತೆಗೆ ಎ ಅಂತ ಕರೀತೀವಿ. ಎಷ್ಟು ಗೋಧಿಯನ್ನು ಉತ್ಪಾದನೆ ಮಾಡೋಣ? ಇಲ್ಲ, ಇವತ್ತು ಭಯ ಇದೆ, ನಮಗೆ ಶತ್ರುಗಳು ಆಕ್ರಮಣ ಮಾಡಬಹುದೆಂಬ ಭಯ ಇರೋದ್ರಿಂದ ಗೋಧಿಯ ಉತ್ಪಾದನೆ ಬೇಡ, 0 ಮಾಡಿಬಿಡೋಣ. 15,000 ಹಾಕಕ್ಕೆ ಹೋಗಿಲ್ಲ, ನಾನು 15 ಅಂತ ಬರ್ತಿದ್ದೀನಿ ಅಷ್ಟೇ. 15 ಮುಂದೆ 15 ಅಷ್ಟೇ ಹಂಗೆ ಹೇಳ್ತಾ ಹೋಗ್ತೀನಿ. ಸಿಂಗಲ್ ಡಿಜಿಟ್ ಡಬಲ್ ಡಿಜಿಟ್ನಲ್ಲಿ ಅಷ್ಟೇ ಹೇಳ್ತೀನಿ. 15,000 ಬಂದೂಕುಗಳನ್ನು ಉತ್ಪಾದನೆ ಮಾಡಿದ್ರು. ಇದು ಒಂದು ಸಾಧ್ಯತೆ. ಇನ್ನು ಈ ಸಾಧ್ಯತೆಗಿಂತ ಮತ್ತೊಂದು ಸಾಧ್ಯತೆ ಏನಾದರೂ ಸಾಧ್ಯ ಇದೆ ಅಂತ, ತೀರಾ ಗೋಧಿಯೇ ಇಲ್ಲ ಅಂತಂದರೆ ಜನ ಬದುಕೋದೇ ಹೇಗೆ? ಬರೀ ರಕ್ಷಣೆ ಅಂದರೆ ಹೇಗೆ? 1,000 ಟನ್ ಗೋಧಿಯನ್ನು ಉತ್ಪಾದನೆ ಮಾಡೋಣ ಅನ್ನೋಂಥ ಸಾಧ್ಯತೆ. 1,000 ಟನ್ ಗೋಧಿಯನ್ನು ನೀನು ಉತ್ಪಾದನೆ ಮಾಡಿದರೆ ಮೊದಲಿನಷ್ಟೇ ಬಂದೂಕುಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಆಗಲ್ಲ. ಯಾಕೆ? ಸಂಪನ್ಮೂಲಗಳು ಮಿತವಾಗಿವೆ. ಹಾಗಾದರೆ 1,000 ನೀನು ಟನ್ ಗೋಧಿ ಉತ್ಪಾದನೆ ಮಾಡ್ತೀನಿ ಅಂದರೆ ಬಂದೂಕುಗಳ ಪ್ರಮಾಣ ಕಡಿಮೆ ಆಗಬೇಕು. ಬಂದೂಕುಗಳ ಪ್ರಮಾಣ ಕಡಿಮೆ. ಮತ್ತೊಂದು ಸಾಧ್ಯತೆ, 130 ಕೋಟಿ ಜನ ಇದ್ದೀವಿ ನಾವು. 1,000 ಟನ್ ಗೋಧಿ ಎದಕ್ಕಾಗ್ತದೆ? ಬೇಡ, ಇನ್ನೊಂದು ಸ್ವಲ್ಪ ಹೆಚ್ಚು ಮಾಡೋಣ. 2,000 ಟನ್ ಗೋಧಿಯನ್ನು ಉತ್ಪಾದನೆ ಮಾಡೋಣ. 2,000 ಟನ್ ಗೋಧಿಯನ್ನು ಉತ್ಪಾದನೆ ಮಾಡ್ತೀವಿ ಅಂದರೆ ಹಾಗಾದರೆ ಬಂದೂಕುಗಳ ಪ್ರಮಾಣ ಮತ್ತಷ್ಟು ಕಡಿಮೆ ಆಗಬೇಕು. 12,000 ಮಾತ್ರ ಬಂದೂಕುಗಳನ್ನು ಉತ್ಪಾದನೆ ಮಾಡಲಿಕ್ಕಾಗುತ್ತೆ. ಮತ್ತು ಜನಸಂಖ್ಯೆ ಹೆಚ್ಚಳ ಆಗ್ತಾನೇ ಇದೆ. ಹಾಗಾದರೆ ಮತ್ತೊಂದು ಸಾಧ್ಯತೆಯನ್ನು ನೋಡೋಣ. ಮತ್ತೊಂದು ಸಾಧ್ಯತೆಯಲ್ಲಿ 3,000 ಟನ್ ಗೋಧಿಗಳನ್ನು ಉತ್ಪಾದನೆ ಮಾಡೋಣ. 3,000 ಟನ್ ಗೋಧಿಯನ್ನು ಉತ್ಪಾದನೆ ಮಾಡಿದರೆ
ಸಹಜವಾಗಿ ಬಂದೂಕಿನ ಪ್ರಮಾಣ ಮತ್ತಷ್ಟು ಕಡಿಮೆ. ಮತ್ತೊಂದು ಸಾಧ್ಯತೆ, ಗೋಧಿ ಅತ್ಯವಶ್ಯಕ ಆಹಾರ ಇಲ್ಲ, ಬದುಕಕ್ಕಾಗಲ್ಲ ಜನರಿಗೆ. ಹಾಗಾಗಿ ಎಲ್ಲರಿಗೂ ಆಹಾರ ಬೇಕೇ ಬೇಕು. ಹಾಗಾದರೆ ಮತ್ತಷ್ಟು ಗೋಧಿಯ ಪ್ರಮಾಣ, ಬಂದೂಕಿನ ಪ್ರಮಾಣವನ್ನು ಸಹಜವಾಗಿ ಕಡಿಮೆ. ಇನ್ನೂ ಒಂದು ಸಾಧ್ಯತೆ ನೋಡೋಣ. ಇಲ್ಲ, ಅದೇ ಗೋಧಿನೇ ಬೇಕು, ಜನ ಸಾಯ್ತಾ ಇದ್ದಾರೆ, ಒಂದು ಹೊತ್ತಿನ ಊಟಕ್ಕಾಗಿ ಜನ ಪರಿತಪಿಸ್ತಾ ಇದ್ದಾರೆ ಅಂತಂದ್ರೆ, ಹಾಗಾದ್ರೆ ಮತ್ತೊಂದು ಸಾಧ್ಯತೆ ನೋಡೋಣ. 5,000 ಟನ್ ಗೋಧಿಯನ್ನು ಉತ್ಪಾದನೆ ಮಾಡಿಬಿಟ್ಟು 5,000 ಟನ್ ಗೋಧಿಯನ್ನು ಉತ್ಪಾದನೆ ಮಾಡಕ್ಕೆ ಹೊರಟ್ರೆ ಬಂದೂಕುಗಳನ್ನು ಉತ್ಪಾದನೆ ಮಾಡಲಿಕ್ಕೆ ನಿಮ್ಮ ಹತ್ರ ಯಾವ ಸಂಪನ್ಮೂಲಗಳು ಇಲ್ಲ. ಕಲ್ಪನೆ ಇದೆ. ಕಲ್ಪನೆ ಏನು ಹೇಳುತ್ತೆ? ಮಿತವಾದ ಸಂಪನ್ಮೂಲಗಳು ಕೊರತೆಯಲ್ಲಿವೆ. ಆದ ಕಾರಣ ಬಂದೂಕುಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಆಗೋದಿಲ್ಲ. ಈ ರೀತಿ ಕಲ್ಪಿಸಿಕೊಂಡು ಸಾಧ್ಯತೆಗಳನ್ನು, ಉತ್ಪಾದನೆಯ ಸಾಧ್ಯತೆಗಳನ್ನು ರಚಿಸುವ ಅಂಕಿ ಸಂಖ್ಯೆಯ ಚಿತ್ರಣಕ್ಕೆ, ಪಟ್ಟಿಗೆ ಉತ್ಪಾದನಾ ಸಾಧ್ಯತಾ ಪಟ್ಟಿ ಎಂದು ಕರೆಯುತ್ತೇವೆ. ಮತ್ತೆ ಉತ್ಪಾದನಾ ಸಾಧ್ಯತಾ ರೇಖೆ ಅಂದ್ರಲ್ಲ ಸರ್, ಉತ್ಪಾದನಾ ಸಾಧ್ಯತಾ ಪಟ್ಟಿಯನ್ನ ಚಿತ್ರಕ್ಕೆ ಪರಿವರ್ತಿಸಿದರೆ ಉತ್ಪಾದನಾ ಸಾಧ್ಯತಾ ರೇಖೆ ದೊರೆಯುತ್ತದೆ. ಇಲ್ಲಿರುವ ಅಂಕಿ ಸಂಖ್ಯೆಗಳನ್ನು ಚಿತ್ರಕ್ಕೆ ಪರಿವರ್ತಿಸಿದರೆ, ಚಿತ್ರ ರೂಪದಲ್ಲಿ ವಿವರಿಸಿದರೆ ನಮಗೆ ರೇಖೆ ದೊರೆಯುತ್ತದೆ. ಹಾಗಾದ್ರೆ ಚಿತ್ರರೂಪಕ್ಕೆ ಹಾಕಿ, ಚಿತ್ರರೂಪಕ್ಕೆ ಹಾಕಿದ್ರೆ ಏನಾಗುತ್ತೆ? ಚಿತ್ರರೂಪಕ್ಕೆ ಹಾಕಿ ಯಾವಾಗಲೂ ರೇಖೆಯನ್ನು ಹೇಳುವಾಗ ಮೊದಲು ಮೂಲಾಕ್ಷರವನ್ನು ಹಾಕಿಬಿಡ್ತೀವಿ. ಓ ಮೂಲಾಕ್ಷರ, ಕೆಳಗಡೆ ಇದೆಯಲ್ಲ, ತಲದಲ್ಲಿದೆಯಲ್ಲ, ಇದಕ್ಕೊಂದು ಹೆಸರು ಕೊಡೋಣ. ಓ ಎಕ್ಸ್ ತಲಾಕ್ಷರ ರೇಖೆ. OX is a horizontal line. O ಲಂಬವಾಗಿದೆ, ಅದಕ್ಕೆ ಇದನ್ನ ಲಂಬಾಕ್ಷರ ರೇಖೆ ಅಂತ ಕರೆಯೋಣ. ಈಗ ಗೋಧಿ ಮತ್ತು ಬಂದೂಕುಗಳನ್ನ ಆ ಪಟ್ಟಿಯನ್ನೇ ಇದನ್ನೇ ಚಿತ್ರಕ್ಕೆ ಹಾಕಿ ನೋಡ್ತಾ ಹೋಗೋಣ. ಚಿತ್ರಕ್ಕೆ ಹಾಕಿ ನೋಡಿದ್ರೆ ನಮಗೆ ಮೊದಲನೇ ಗೋಧಿ ಇಲ್ಲಿ ಅಂತಾನೆ, ಬಂದೂಕುಗಳನ್ನ ಹಿಂದೆ. ಈಗ ಸ್ಪಷ್ಟವಾಗಿ ಬರೆಯೋಣ. OX ಗೋಧಿಯ ಪ್ರಮಾಣವನ್ನು ಸೂಚಿಸುತ್ತಿದೆ. OY ಲಂಬಾಕ್ಷರ ರೇಖೆಯು ಬಂದೂಕಿನ ಪ್ರಮಾಣವನ್ನು ಸೂಚಿಸುತ್ತದೆ. ಈಗ ಎರಡನ್ನೂ ತೋರಿಸ್ತಾ ಹೋಗೋಣ. ಮೊದಲನೇದು ಗೋಧಿಯ ಬಂದೂಕಿನ ಪ್ರಮಾಣ ಎಷ್ಟಿದೆ? 15 ಬಂದೂಕಿನ ಪ್ರಮಾಣ ಇತ್ತು ಅಂದರೆ 15 ನೀನು ಉತ್ಪಾದಿಸಬೇಕು ಅಂದರೆ ಗೋಧಿ ಶೂನ್ಯವಾಗಿದೆ. ಗೋಧಿ ಶೂನ್ಯ. ಗೋಧಿಯ ಪ್ರಮಾಣವನ್ನು ಹೆಚ್ಚಿಸಿದ್ರೆ ಒಂದಕ್ಕೆ ಹೆಚ್ಚಿಸಿದ್ರೆ ಬಂದೂಕಿನ ಪ್ರಮಾಣ 15ರಿಂದ 14ಕ್ಕೆ ಕಡಿಮೆಗೊಳಿಸಬೇಕು. ಕಡಿಮೆಗೊಳಿಸಬೇಕು. ಗೋಧಿಯ ಪ್ರಮಾಣವನ್ನು ಮತ್ತೆ 2ಕ್ಕೆ ಹೆಚ್ಚಿಸಿದೆ, 2,000ಕ್ಕೆ ಹೆಚ್ಚಿಸಿದೆ. ಬಂದೂಕಿನ ಪ್ರಮಾಣವನ್ನ ಮತ್ತಷ್ಟು ಕಡಿಮೆ ಮಾಡಬೇಕು, 12ಕ್ಕೆ ಕಡಿಮೆ ಮಾಡಬೇಕು. ಗೋಧಿಯ ಪ್ರಮಾಣವನ್ನು ಮತ್ತಷ್ಟು ಹೆಚ್ಚಿಸಿದೆ, 3ಕ್ಕೆ ಹೆಚ್ಚಿಸಿದೆ. ಒಂಬತ್ತಕ್ಕೆ ಬಂದೂಕಿನ ಪ್ರಮಾಣವನ್ನು ಕಡಿಮೆ ಮಾಡಬೇಕು. ಮತ್ತಷ್ಟು ಗೋಧಿಯ ಪ್ರಮಾಣವನ್ನು ಹೆಚ್ಚಿಸಿದೆ, ಬಂದೂಕಿನ ಪ್ರಮಾಣವನ್ನ ಮತ್ತಷ್ಟು ಕಡಿಮೆ ಮಾಡಬೇಕು. ಮತ್ತಷ್ಟು ಪ್ರಮಾಣವನ್ನು ಹೆಚ್ಚಿಸಿದೆ, 5,000 ಗೋಧಿ 1,000 ಟನ್ಗಳಲ್ಲಿ ಹೆಚ್ಚಿಸಿದೆ. 0 ಪ್ರಮಾಣದ ಬಂದೂಕುಗಳನ್ನು ಉತ್ಪಾದಿಸಬೇಕು. ಈ ಎಲ್ಲ ನಕ್ಷತ್ರಗಳನ್ನು ಕೂಡಿಸಬೇಕು. ಇವುಗಳಿಗೆ ಹೆಸರು ಕೊಡೋಣ. AF ಚೂರು ಹಿಂಗೆ ಬಂದಿದೆ, ಅಲ್ಲಿ ಸ್ಕೇಲ್ ಇದ್ರೆ ಕರೆಕ್ಟಾಗಿ ಬರ್ತದೆ. ನಾವು ಸ್ಕೇಲ್ ಹಾಕೊಂಡು ಮಾಡಲ್ಲ ಸಾಮಾನ್ಯವಾಗಿ. ನೀವು ಯಾವುದಾದ್ರೂ ಸ್ಕೇಲ್ ಏನು ಹೊಡಿಬೇಡ್ರಿ, ಸ್ಕೇಲಲ್ಲಿ ಇದನ್ನ ರೇಖೆಯನ್ನು ಅಷ್ಟೇ ಹಾಕ್ಬೇಡ್ರಿ. ಇದನ್ನ ಹೇಳುವಾಗ ಇದೇ ರೀತಿ ಕೈಲಿ ಹೇಳಬೇಕು. ಮತ್ತು ಅಲ್ಲಿ ಸಮಯ ವೇಸ್ಟ್ ಮಾಡ್ಕೊಳ್ಳೋದಾಗಲಿ, ಅಥವಾ ಅದನ್ನು ನೀಟಾಗಿ ಡ್ರಾಯಿಂಗ್ ಬಿಡಿಸೋದಾಗಲಿ, ಅದನ್ನು ಚಿತ್ರ ಬಿಡಿಸೋದಾಗಲಿ, ಅದನ್ನು ಸಮಯನ ವೇಸ್ಟ್ ಮಾಡ್ಕೋಬೇಡ್ರಿ ಅಂತ ಹೇಳ್ತಾರೆ.
ಇನ್ನು ನೆಕ್ಸ್ಟ್ ಇದಕ್ಕೆ ಎ ಎಫ್. ಇನ್ನು ಮತ್ತೊಂದು ಆ ಎಲ್ಲ ಸಾಧ್ಯತೆಗಳನ್ನು ಬರೀತಾರೆ. ನೆಕ್ಸ್ಟ್ ಎ ಸಾಧ್ಯತೆ ಬರುತ್ತೆ, ನೆಕ್ಸ್ಟ್ ಬಿ ಸಾಧ್ಯತೆ, ನೆಕ್ಸ್ಟ್ ಸಿ ಸಾಧ್ಯತೆ, ನೆಕ್ಸ್ಟ್ ಡಿ, ನೆಕ್ಸ್ಟ್ ಇ, ನೆಕ್ಸ್ಟ್ ಎಫ್. ಎ ಬಿ ಸಿ ಡಿ ಎಫ್ ಉತ್ಪಾದನಾ ಸಾಧ್ಯತಾ ರೇಖೆ. ಅಂದರೆ ಓ ಎ ಓ ಎಫ್ ತೋರಿಸಿದ ಇಷ್ಟರಲ್ಲಿ ತನ್ನೆಲ್ಲ ಉತ್ಪಾದನೆಯ ಸಾಧ್ಯತೆಗಳನ್ನು ಒಳಗೊಂಡಿದೆ. ಆಕಸ್ಮಿಕವಾಗಿ 15 ಬಂದೂಕುಗಳನ್ನು ಉತ್ಪಾದನೆ ಮಾಡಿದರೆ ಗೋಧಿಯ ಪ್ರಮಾಣ ಶೂನ್ಯವಾಗುತ್ತದೆ. ಗೋಧಿಯ ಪ್ರಮಾಣ 5,000 ಟನ್ ಉತ್ಪಾದನೆ ಮಾಡಿದರೆ ಬಂದೂಕಿನ ಪ್ರಮಾಣ ಶೂನ್ಯವಾಗುತ್ತದೆ. ಹಾಗಾದರೆ ಡಿಯಲ್ಲಿ 3,000 ಗೋಧಿಯನ್ನು ಉತ್ಪಾದನೆ ಮಾಡಿದರೆ 9,000 ಬಂದೂಕುಗಳನ್ನು ಉತ್ಪಾದನೆ ಮಾಡಬಹುದು. ಇದು ಉತ್ಪಾದನಾ ಸಾಧ್ಯತಾ ರೇಖೆ. ಇದನ್ನೇ ಇನ್ನೊಂದು ಸಾರಿ ಹೇಳಬೇಕು. ಈ ಟೇಬಲ್ ಅನ್ನು ತೆಗಿತಾ ಇದ್ದೇವೆ, ಹೇಳ್ಬೋದು, ಬೇಕಾದಷ್ಟು ಚಿತ್ರಗಳನ್ನು ಹಾಕಬಹುದು. ಉತ್ಪಾದನಾ ಸಾಧ್ಯತಾ ರೇಖೆ, ಉತ್ಪಾದನಾ ಸಾಧ್ಯತಾ ರೇಖೆ. ಎಫ್ ಇದು ಉತ್ಪಾದನಾ ಸಾಧ್ಯತಾ ರೇಖೆ ಪಿಪಿಸಿ. ಈಗ ಯೋಚನೆ ಸರ್, ಈ ರೇಖೆಯ ಹೊರಗಡೆ ಉತ್ಪಾದನೆ ಮಾಡ್ತೀನಿ, ಹೊರಗಡೆ ನಾನು ಉತ್ಪಾದನೆಯನ್ನು ಪ್ರಾರಂಭ ಮಾಡಿ ಇಲ್ಲಿ ತನಕ ನಾನು ಉತ್ಪಾದನೆ ಮಾಡಬಹುದು, ಇಲ್ಲಿ ಉತ್ಪಾದನೆ ಮಾಡಬಹುದು, ಇಲ್ಲಿ ಉತ್ಪಾದನೆ ಮಾಡಬಹುದು, ಇಲ್ಲಿ ಉತ್ಪಾದನೆ ಮಾಡಬಹುದು. ರೇಖೆಯ ಮೇಲ್ಭಾಗದಲ್ಲಿ ಯಾವುದೇ ಬಿಂದುವಿನಲ್ಲಿ ಉತ್ಪಾದನೆ ಮಾಡಬಹುದು. ಆ ಎಲ್ಲ ಸಾಧ್ಯತೆಗಳು ಇಲ್ಲಿದ್ದಾವೆ. ಟಿ ಎಲ್ಲಿದೆ? ಟಿ ನನಗೆ ನಿಲುಕುತ್ತಿಲ್ಲ. ಯಾಕೆ ನಿಲುಕುತ್ತಿಲ್ಲ? ನನಗೆ ಅಲ್ಲಿ ತಲುಪುವ ಸಾಮರ್ಥ್ಯವಿಲ್ಲ, ಅಷ್ಟು ಉತ್ಪಾದಿಸಲು ಸಂಪನ್ಮೂಲಗಳು ಇಲ್ಲ. ಹಾಗಾಗಿ ಟಿ ಬಿಂದುವಿನಲ್ಲಿ ಉತ್ಪಾದನೆ ಅಸಾಧ್ಯ. ಟಿ ಉತ್ಪಾದನೆ ಅಸಾಧ್ಯ. ಇನ್ನು ಈ ಕಡೆ ಎಸ್ ಬಿಂದು ಆದರೆ ಸರ್ ನಮಗೆ ಉತ್ಪಾದನಾ ಸಾಧ್ಯತೆ ಏನಿದೆ? ಇಲ್ಲಿ ತಾನೇ ಇದೆ. ಇಲ್ಲಿ ಉತ್ಪಾದನೆ ಮಾಡಬಹುದು, ಇಲ್ಲೆಲ್ಲ ಉತ್ಪಾದನೆ ಮಾಡಬಹುದು. ಇಲ್ಲಿ ಮಾಡಿದ್ರೆ ಸಂಪನ್ಮೂಲಗಳನ್ನ ಕಡಿಮೆ ಬಳಸಿಕೊಂಡಂತಾಗುತ್ತೆ. ಇದು ಎಸ್ ಬಿಂದು ಅಪೂರ್ಣ ಬಳಕೆಯನ್ನ ಸೂಚಿಸುತ್ತದೆ. ಅಪೂರ್ಣ ಬಳಕೆಯನ್ನ ಸೂಚಿಸುತ್ತದೆ. ಇದು ಮಿತಿ ಮೀರಿದ ಬಿಂದು, ಕೈಲಾಗದ ಸಾಮರ್ಥ್ಯಕ್ಕೆ ನಿಲುಕದ ಬಿಂದು. ಹಾಗಾದ್ರೆ ಉತ್ಪಾದನಾ ಸಾಧ್ಯತೆ ರೇಖೆ ಈ ಮೇಲಿರುವ ಯಾವುದೇ ಬಿಂದುವಿನಲ್ಲಿ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಎಂದು ತೋರಿಸುವ ರೇಖಾಚಿತ್ರವೇ ಉತ್ಪಾದನಾ ಸಾಧ್ಯತಾ ರೇಖೆ. ಇದನ್ನ ಇನ್ನೊಂದು ಸ್ವಲ್ಪ ಮತ್ತೊಮ್ಮೆ ಇನ್ನೊಂದು ಚಿತ್ರ ಸರ್. ಆ ಉತ್ಪಾದನೆಯಲ್ಲಿ ಒಂದು ದೇಶದಲ್ಲಿ ಹೊಸ ಸಂಪನ್ಮೂಲಗಳು ಆವಿಷ್ಕಾರಗೊಂಡು ಹೆಚ್ಚು ಉತ್ಪಾದನೆ ಸಾಧ್ಯ ಆದರೆ ಅವಾಗ ಏನ್ ಮಾಡಬೇಕು? ಅದೇ ಲೈನ್ನಲ್ಲಿ ಇರಬೇಕಾ? ಇಲ್ಲ. ನೀವಿರುವಂತಹ ಒಮ್ಮಿಂದೊಮ್ಮೆಲೆ ಸಂಪನ್ಮೂಲಗಳೇ ಹೆಚ್ಚಾದರೆ, ಹೆಚ್ಚಿನ ಸರಕುಗಳನ್ನು ಉತ್ಪಾದನೆ ಮಾಡಿದರೆ, ಅಭಿವೃದ್ಧಿಯನ್ನ ಸಾಧಿಸಿದ್ರೆ ಉತ್ಪಾದನಾ ಸಾಧ್ಯತಾ ರೇಖೆ ಬಲಗಡೆಗೆ ಚಲಿಸುತ್ತದೆ. F1 A1. ಹಾಗಾದ್ರೆ A1 F1 ಇದು ಹೆಚ್ಚಿನ ಸಾಧ್ಯತೆಯನ್ನ ತೋರಿಸ್ತದೆ. ಹೆಚ್ಚು ಆವಿಷ್ಕಾರಗಳು ಬಂದು ತಂತ್ರಜ್ಞಾನ ಸುಧಾರಿಸಿ ಒಮ್ಮಿಂದೊಮ್ಮೆಲೆ ಆರ್ಥಿಕ ಪ್ರಗತಿ ಸಾಧ್ಯವಾದರೆ ಉತ್ಪಾದನಾ ಸಾಧ್ಯತಾ ರೇಖೆ ಬಲಗಡೆಗೆ ಚಲಿಸುತ್ತದೆ. ಹಾಗಾದ್ರೆ ಬಲಗಡೆಗೆ ಚಲಿಸುವ ಉತ್ಪಾದನಾ ಸಾಧ್ಯತಾ ರೇಖೆ ಆರ್ಥಿಕ ಪ್ರಗತಿಯನ್ನ ಸೂಚಿಸುತ್ತದೆ. ಇದಿಷ್ಟು ಉತ್ಪಾದನಾ ಸಾಧ್ಯತಾ ರೇಖೆ. ಇನ್ನು ಉತ್ಪಾದನಾ ಸಾಧ್ಯತಾ ರೇಖೆ ಸ್ವರೂಪ ಹೆಂಗಿದೆ? ಈ ಗೂರ್ಲಿನ ಇಟ್ಕೊಂಡು ಉತ್ಪಾದನಾ ಸಾಧ್ಯತಾ ರೇಖೆ ಮೂಲಾಕ್ಷರಕ್ಕೆ ನಿಮ್ನ ಮಧ್ಯವಾಗಿದೆ, ಕಾನ್ಕೇವ್ ಆಗಿದೆ. It is concave to the origin. ಇದು ನಿಮ್ನ ಮಧ್ಯವಾಗಿದೆ. ಉಬ್ಬುಗಾಜು ನಿಮ್ನ ಮಧ್ಯವಾಗಿದೆ. ಇದಿಷ್ಟು ಉತ್ಪಾದನಾ ಸಾಧ್ಯತಾ ರೇಖೆ. ಹಾಗಾದ್ರೆ ಉತ್ಪಾದನಾ ಸಾಧ್ಯತಾ ರೇಖೆಯ ಪ್ರಯೋಜನಗಳು ಯಾವುವು? ಸಾಕಷ್ಟು ಪ್ರಯೋಜನಗಳಿವೆ. ಉತ್ಪಾದನಾ ಸಾಧ್ಯತಾ ರೇಖೆಯಿಂದ ಮೊದಲ ಪ್ರಯೋಜನಗಳನ್ನು
ಪ್ರಯೋಜನಗಳು. ಒಂದು, ಏನನ್ನು ಉತ್ಪಾದಿಸಬೇಕು, ಮೂಲ ಆರ್ಥಿಕ ಸಮಸ್ಯೆ, ಹೇಗೆ ಉತ್ಪಾದಿಸಬೇಕು, ಎಷ್ಟು ಉತ್ಪಾದಿಸಬೇಕು ಎನ್ನುವ ಮೂಲ ಸಮಸ್ಯೆಗೆ ಉತ್ಪಾದನಾ ಸಾಧ್ಯತಾ ರೇಖೆ ಪರಿಹಾರವನ್ನು ಪಡೆಯುವಲ್ಲಿ ನೆರವಾಗುತ್ತದೆ. ಇನ್ನು ಉತ್ಪಾದನಾ ಸಾಧ್ಯತಾ ರೇಖೆಯ ಬಹುದೊಡ್ಡ ಎರಡನೇ ಉಪಯೋಗ ಅಂದರೆ ಯಾವ ಉತ್ಪಾದನಾ ತಂತ್ರವನ್ನು ಅನುಸರಿಸಬೇಕು, ತಂತ್ರಗಳ ಮುಖ್ಯ ಉತ್ಪಾದನಾ ತಂತ್ರ, ಉತ್ಪಾದನಾ ವಿಧಾನ ಯಾವುದನ್ನು ಅನುಸರಿಸಬೇಕು, ಲಭ್ಯವಿರುವ ಸಂಪನ್ಮೂಲಗಳು ಯಾವುವು ಎಲ್ಲದನ್ನು ತಿಳಿ ಹೇಳುವುದು ಉತ್ಪಾದನಾ ಸಾಧ್ಯತಾ ರೇಖೆ. ಅದಕ್ಕೆ ಉತ್ಪಾದನಾ ಸಾಧ್ಯತಾ ರೇಖೆ ಅರ್ಥಶಾಸ್ತ್ರದ ವಿಶ್ಲೇಷಣೆಯಲ್ಲಿ ತುಂಬ ಮಹತ್ವ ಪಡೆದಿದೆ. ಇನ್ನು ಮತ್ತೊಂದು ಅಂತಂದರೆ ಸದವಕಾಶ ವೆಚ್ಚವನ್ನು ವಿವರಿಸುತ್ತದೆ. ಸದವಕಾಶ ವೆಚ್ಚ ಇದನ್ನು ಸ್ವಲ್ಪ ವ್ಯಾಖ್ಯಾನ ಮಾಡ್ತೀನಿ, ಭಾಳ ಹೇಳೋದಿಲ್ಲ, ಯಾಕಂದರೆ ನೆಕ್ಸ್ಟ್ ಇಯರ್ ಮತ್ತೆ ಬರುತ್ತೆ. ಸದವಕಾಶ ವೆಚ್ಚ ಅಂದರೆ ಅಪರ್ಚುನಿಟಿ ಕಾಸ್ಟ್. ಈ ಪದವನ್ನು ಹೆಬರ್ಲರ್ ಉಪಯೋಗಿಸ್ತಾರೆ. ಒಂದು ವಸ್ತುವನ್ನು ಉತ್ಪಾದನೆ ಮಾಡಲಿಕ್ಕೆ ಹೊರಟಾಗ ಮತ್ತೊಂದು ವಸ್ತುವನ್ನು ತ್ಯಾಗ ಮಾಡಲೇಬೇಕು ಅಂತ ಮೊದಲಿಗೆ ಹೇಳಿದೆ. ಏನು ತ್ಯಾಗ ಮಾಡಿದೆ ಎಂದು ವಿವರಿಸುವುದೇ ಸದವಕಾಶ ವೆಚ್ಚ. ತ್ಯಾಗ ಮಾಡಿದ್ದನ್ನು ಹೇಳ್ಕೊಡ್ತದಲ್ಲ, ಆ ತ್ಯಾಗ ಮಾಡಿ ಕೊಟ್ಟದ್ದನ್ನು ವಿವರಿಸುವ ಪದವೇ ಸದವಕಾಶ ವೆಚ್ಚ, ಅವಕಾಶ ವೆಚ್ಚ, ಪರ್ಯಾಯ ವೆಚ್ಚ ಅಂತಲೂ ಕರಿತೀವಿ. ಈ ಪರ್ಯಾಯ ವೆಚ್ಚ, ಸದವಕಾಶ ವೆಚ್ಚ, ಅವಕಾಶದ ವೆಚ್ಚದ ಬಗ್ಗೆ ತಿಳಿ ಹೇಳುವುದೇ ಉತ್ಪಾದನಾ ಸಾಧ್ಯತಾ ರೇಖೆ. ಇನ್ನು ನಾಲ್ಕನೇ ಬಹುಮುಖ್ಯವಾದಂಥ ಪ್ರಯೋಜನ ಅಂದರೆ ಬಂಡವಾಳ ಸಂಚಯನ, ಬಂಡವಾಳ ಹರಿವನ್ನು, ಆರ್ಥಿಕ ಬೆಳವಣಿಗೆಯ ದಿಕ್ಕನ್ನು ಉತ್ಪಾದನಾ ಸಾಧ್ಯತಾ ರೇಖೆ ತೋರಿಸುತ್ತದೆ. ಯಾವ ವಸ್ತುವನ್ನು ಉತ್ಪಾದನೆ ಮಾಡ್ತಿದ್ದಿ, ಎಷ್ಟು ಉತ್ಪಾದನೆ ಮಾಡ್ತಿದ್ದಿ, ಅದೆಲ್ಲದನ್ನು ಲೆಕ್ಕಾಚಾರ ಮಾಡುವುದರಿಂದ ಆರ್ಥಿಕ ಬೆಳವಣಿಗೆ ಅಥವಾ ಬಂಡವಾಳದ ಹರಿವು ಇದರಿಂದ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಮತ್ತೊಂದು ಬಹುಮುಖ್ಯವಾದಂಥದ್ದು ಅಂತಂದರೆ ಆರ್ಥಿಕ ಕ್ಷೇಮಾಭ್ಯುದಯ. ಒಂದು ದೇಶ ಆರ್ಥಿಕ ಕ್ಷೇಮಾಭ್ಯುದಯವನ್ನು, ಕಲ್ಯಾಣವನ್ನು ಹೇಗೆ ಸಾಧಿಸಲು ಸಾಧ್ಯ ಎಂಬುದನ್ನು ಉತ್ಪಾದನಾ ಸಾಧ್ಯತಾ ರೇಖೆ ಹೇಳ್ಕೊಡ್ತದೆ. ಬಲಗಡೆಗೆ ಚಲಿಸಿದೆ ಅಂದ್ರೆ ಅರ್ಥ ಏನು? ಆ ದೇಶ ಪ್ರಗತಿಯನ್ನು ಸಾಧಿಸ್ತಾ ಇದೆ, ಕ್ಷೇಮಾಭ್ಯುದಯವನ್ನು ಬಯಸ್ತಾ ಇದೆ, ಸರಕುಗಳ ಉತ್ಪಾದನೆ ಹೆಚ್ಚಾಗಿದೆ ಎನ್ನುವುದನ್ನು ತೋರಿಸ್ತದೆ. ಇನ್ನು ಅಂತಾರಾಷ್ಟ್ರೀಯ ವ್ಯಾಪಾರದಂಥ ಸಿದ್ಧಾಂತದಲ್ಲೂ ಸಹ ಉತ್ಪಾದನಾ ಸಾಧ್ಯತಾ ರೇಖೆಯನ್ನು ಬಳಸ್ತಾ ಇದ್ದೀವಿ. ವ್ಯಾಪಾರದ ಪ್ರಯೋಜನಗಳನ್ನು ಅಳಿಲಿಕ್ಕೆ ನಮಗೆ ಉತ್ಪಾದನಾ ಸಾಧ್ಯತಾ ರೇಖೆ ತುಂಬ ಅಗತ್ಯ. ಒಟ್ಟಾರೆ ಆರ್ಥಿಕ ವ್ಯವಸ್ಥೆಗೆ ದಿಕ್ಸೂಚಿಯಾಗಿ ಉತ್ಪಾದನಾ ಸಾಧ್ಯತಾ ರೇಖೆಯನ್ನು ಬಳಸುತ್ತಿದ್ದೇವೆ. ಈ ಕಾರಣದಿಂದ ಉತ್ಪಾದನಾ ಸಾಧ್ಯತಾ ರೇಖೆಗೆ ಸೈದ್ಧಾಂತಿಕ ಮಹತ್ವವೂ ಇದೆ ಮತ್ತು ಪ್ರಾಯೋಗಿಕ ಮಹತ್ವವೂ ಇದೆ. ಇಲ್ಲಿ ನಿಲ್ಲಿಸೋಣ ಮಕ್ಕಳೇ. ಥ್ಯಾಂಕ್ ಯು.